ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ಮೇಲೆ ನಿಮ್ಮೆಲ್ಲರನ್ನೂ ನಾನು ಭೇಟಿ ಆಗ್ತಾ ಇದ್ದೀನಿ. ಕ್ಷಮೆ ಇರಲಿ. ಕೆಲವು ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲೇ ಬ್ಯುಸಿ ಇರೋದ್ರಿಂದ ನನಗೆ ಕನ್ನಡದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಇವತ್ತಿಂದ ಮತ್ತೆ ಕನ್ನಡದಲ್ಲಿ ವಿಡಿಯೋಗಳನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಟಿಪ್ ಹೇಳಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಾವುದೇ ರಿಲೇಷನ್ಶಿಪ್ನಲ್ಲಿ ಎಂಟರ್ ಆಗುವಾಗ, ಯಾವುದೇ ಬಾಂಧವ್ಯದಲ್ಲಿ ಅಥವಾ ಸಂಬಂಧವನ್ನು ನಾವು ಬೆಳೆಸುವಾಗ ಎಲ್ಲರೂ ವಿಚಾರ ಮಾಡೋದು ಏನಪ್ಪ ಅಂತಂದರೆ, ನನಗೆ ಈ ರಿಲೇಷನ್ಶಿಪ್ನಲ್ಲಿ ಏನು ಸಿಗುತ್ತೆ. ಅದು ಸಿಂಪಲ್ಲಾದ ಒಂದು ಗೆಳೆತನ ಇರ್ಬೋದು, ಸ್ನೇಹ ಇರ್ಬೋದು, ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಎಲ್ಲರೂ ನೋಡಿ ಮಾಡಿದಂಥ ಜೋಡಿಯಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಆಗಿರ್ಬೋದು. ಎಲ್ಲರೂ ವಿಚಾರ ಮಾಡೋದು ನನಗೇನು ಸಿಗುತ್ತೆ ಈ ರಿಲೇಷನ್ಶಿಪ್ನಲ್ಲಿ. ಈ ವಿಚಾರದಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಬಹಳಷ್ಟು ಸಲ ಏನಾಗುತ್ತೆ ಅಂತಂದರೆ, ರಿಲೇಷನ್ಶಿಪ್ ವರ್ಕೌಟ್ ಆಗಲ್ಲ. ಸ್ವಲ್ಪ ದಿವಸದ ಮಟ್ಟಿಗೆ ಅದು ನಡೆಯುತ್ತೆ, ಆಮೇಲೆ ಅದು ವರ್ಕೌಟ್ ಆಗಲ್ಲ ಅಂದ ತಕ್ಷಣ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಬೇಡಪ್ಪ ಇದು ಬಿಟ್ಬಿಡೋಣ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹಾಗೆ ಫೀಲಿಂಗ್ ಒಮ್ಮೆ ಸ್ಟಾರ್ಟ್ ಆದಮೇಲೆ, ಓಕೆ, ಸೊ ಆ ರಿಲೇಷನ್ಶಿಪ್ ಬ್ರೇಕ್ ಆದಮೇಲೆ ಮತ್ತೆ ಅದೇ ಥರದ ಇನ್ನೊಂದು ರಿಲೇಷನ್ಶಿಪ್ಪನ್ನು ನೀವು ಬಿಲ್ಡ್ ಮಾಡ್ಕೋಬೇಕು ಲೈಫಲ್ಲಿ ಅಂದ ತಕ್ಷಣ ಮೊದಲು ವಿಚಾರ ಬರೋದು ನಮ್ಮದು ಎಕ್ಸ್ಪೀರಿಯನ್ಸ್. ಸೊ ನಮ್ಮದು ಎಕ್ಸ್ಪೀರಿಯನ್ಸ್ ಸರಿ ಇರಲಿಲ್ಲಲ್ಲ, ಮತ್ತೆ ಆ ದುಃಖ, ಆ ಪೇನು, ಆ ಜಿಗುಪ್ಸೆ ಮತ್ತೆ ನಾನು ಅನುಭವಿಸ್ಬೇಕಾಗತ್ತೆ ಅಂತನ್ನೋ ಕಾರಣದಿಂದ ಎಲ್ಲರೂ ಏನು ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬೇಕು ಅಂತಂದರೆ ಮೊದಲು ನಾವು ವಿಚಾರ ಮಾಡತಕ್ಕದ್ದು ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಏನು ಕೊಡಬಲ್ಲೆ, ನಾನು ಈ ರಿಲೇಷನ್ಶಿಪ್ನೊಳಗೆ ಏನು ಕೊಡ್ಬೋದು ಅನ್ನೋದನ್ನು ಮೊದಲು ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈಗ ಆಲ್ರೆಡಿ ನೀವು ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ, ಆಮೇಲೆ ಅದು ವರ್ಕ್ ಆಗ್ತಾ ಇಲ್ಲ, ಆದರೆ ನಿಮಗಿದೆ ಲಾಂಗ್ ಟರ್ಮಲ್ಲಿ ನೀವು ಆ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದ್ದರೆ, ಮಾಡಬೇಕಾದ ವಿಚಾರ ಅಂತಂದರೆ, ಆ ಸಂಬಂಧದಲ್ಲಿ ನೀವು ಎಂಟರ್ ಆಗುವಾಗ, ಅದರ ಸಂಬಂಧವನ್ನು ನೀವು ಡೆವಲಪ್ ಮಾಡ್ಕೋತೀರಲ್ಲ, ಆ ಸಮಯದಲ್ಲಿ ನಿಮ್ಮ ಭಾವನೆಗಳು ಹೇಗಿದ್ವು. NLP ಒಳಗೆ ನಾವು ಇದನ್ನು ಡಿಸ್ಟಾರ್ಷನ್ ಅಂತ ಕರಿತೀವಿ. ಡಿಸ್ಟಾರ್ಷನ್ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ನಮಗೆ ಇಷ್ಟ ಆಗ್ತಾರೆ ಅಂತಂದರೆ ಅವರಲ್ಲಿ ಸಾಕಷ್ಟು ನೆಗೆಟಿವ್ ವಿಚಾರಗಳಿದ್ರೂ ಕೂಡ ನಾವು ಅದರಲ್ಲಿ ನೋಡೋದು ಓನ್ಲಿ ಪಾಸಿಟಿವ್. ಏನು ಒಳ್ಳೆಯದಿದೆ, ಈ ಮನುಷ್ಯ ಈ ಥರ ಒಳ್ಳೆಯದಾಗಿದ್ದಾನೆ, ಇದನ್ನೇ ವಿಚಾರ ಮಾಡೋದಲ್ವಾ. ಆದರೆ ಒಂದು ರಿಲೇಷನ್ಶಿಪ್ ನಮಗೆ ಬೇಡವಾಗಿತ್ತು, ನೆಗೆಟಿವ್ ವೈಬ್ಸ್ ನಮಗೆ ಬರ್ತಾ ಇತ್ತು ಅಂತಂದರೆ ವಿಚಾರ ಮಾಡೋದೇನು, ಏನು ಕೆಟ್ಟದಾಗಿದೆ ಆ ಮನುಷ್ಯನಲ್ಲಿ. ಅವನಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿದ್ರೂ ಕೂಡ ಆ ಒಳ್ಳೆಯ ಗುಣಗಳನ್ನು ನೋಡಲು ನಾವು ಅಸಮರ್ಥರಾಗಿರುತ್ತೇವೆ. ಯಾಕೆ ನಾವು ಸಮರ್ಥರಾಗಿರೋದಿಲ್ಲ ಅಂತಂದರೆ, ದಟ್ ಈಸ್ ಕಾಲ್ಡ್ ಡಿಸ್ಟಾರ್ಷನ್ ಆಫ್ ದ ಮೈಂಡ್. ಇಟ್ ಈಸ್ ಅ ಪವರ್ಫುಲ್ ಕಮ್ಯುನಿಕೇಷನ್ ಫಿಲ್ಟರ್ ಇನ್ NLP. ಫಿಲ್ಟರ್ ಆಗಿಬಿಡುತ್ತೆ ಅವೆಲ್ಲ ಪಾಸಿಟಿವ್ ಥಿಂಗ್ಸ್. ಸೊ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ, ನಾವೊಂದು ಜೀವನದಲ್ಲಿ ನಾವು ಬೆಳೆಸಿರುವಂತಹ ಸಂಬಂಧ, ಹೊಸದಾಗಿ ಹುಟ್ಟು ಹಾಕಿಕೊಳ್ಳುತ್ತಿರುವಂಥ ಸಂಬಂಧಗಳಲ್ಲಿ ಯಾವಾಗಲೂ ನಾನು ಏನು ಈ ರಿಲೇಷನ್ಶಿಪ್ನಲ್ಲಿ ಮಾಡ್ಬೋದು ಅಂತ ವಿಚಾರ ಮಾಡಿದಾಗ ವಿ ಫೀಲ್ ಮೋರ್ ಹ್ಯಾಪಿ ಇನ್ ದ ರಿಲೇಷನ್ಶಿಪ್. ನಾವು ಸಂತೋಷವಾಗಿರ್ತೀವಿ. ನಾವು ಅವರ ಕೈಯಲ್ಲಿ ಒಂದು ಬೊಂಬೆ ಥರ ಆಟ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್, ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡ್ತೀನಿ ಅನ್ನೋಕ್ಕೆ ಅವ್ರ ಪರ್ಮಿಷನ್ ಬೇಡ. ಅವರು ನನ್ನನ್ನು ಪ್ರೀತಿ ಮಾಡಲಿ ಅನ್ನೋದಕ್ಕೆ ಅವರು ಮನಪೂರ್ತಿಯಾಗಿ ಒಪ್ಪಿ ಮಾಡಬೇಕು. ಸೊ ಇಫ್ ಯು ಥಿಂಕ್ ದಟ್ ಐ ವಾಂಟ್ ಟು ಲವ್ ದಿಸ್ ಪರ್ಸನ್, ಐ ವಾಂಟ್ ಟು ಗಿವ್ ದಿಸ್ ಟು ದಿಸ್ ಪರ್ಸನ್, ದೆನ್ ಯು ಆರ್ ಮೆಂಟಲಿ ಕಂಪ್ಲೀಟ್ಲಿ ಫ್ರೀ, ಜಸ್ಟ್ ಲೈಕ್ ದ ವೇವ್ಸ್ ವೇರ್ ಐ ಆಮ್ ಸಿಟ್ಟಿಂಗ್ ರೈಟ್ ನೌ. ಸೊ ಈ ಒಂದು ಸುಂದರವಾದ ಜಾಗ ಗೋವಾ. ಸೊ ಇದರಲ್ಲಿ ಸಾಕಷ್ಟು ಅಲೆಗಳು, ಸಮುದ್ರ ತನ್ನತರದಾಗಿ ತನ್ನ ಪಾಡಿಗೆ ತಾನಿರುತ್ತೆ. ಆ ಅಲೆಗಳು ಯಾವಾಗಲೂ ನಮಗೆ ಕಲಿಸೋದು ಏನು ಅಂತಂದರೆ, ಸ್ಟ್ರಾಂಗ್ ಆಗಿರೋದು ಹೇಗೆ, ಫ್ರೀ ಆಗಿರೋದು ಹೇಗೆ, ಕಾಮ್ ಆಗಿರೋದು ಹೇಗೆ, ರೈಟ್. ಆ್ಯಂಡ್ ನಾನು ಅನ್ಅಪಲಜೆಟಿಕಲಿ ಫ್ರೀ ಅಂದರೆ, ನಾನು ಫ್ರೀ ಇರೋದಕ್ಕೆ ನನಗೇನು ಯಾರಿಗಾದ್ರೂ ನಾನು ಕ್ಷಮೆ ಕೇಳಬೇಕಂತಿಲ್ಲ ಅನ್ನೋ ಥರ ಇರುತ್ತೆ. ಸೊ ಇದೇ ಆ್ಯಟಿಟ್ಯೂಡನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ
ನಾವು ನಮ್ಮ ಒಳ್ಳೆಯ ಬಾಂಧವ್ಯವನ್ನು ಬೆಸೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಥ್ಯಾಂಕ್ ಯು.